ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ. ನನ್ನನ್ನ ಇಲ್ಲಿ ತನಕ ಯಾರು ಮುಟ್ಟಿಲ್ಲ. ಹೋದ್ ತಿಂಗಳು ನಾನೇ ತದಕಿದ್ದೆ. ಅದು ಹೋದ ತಿಂಗಳು, ನಾನು ಹೇಳ್ತಿರೋದು ಈ ತಿಂಗಳು. ಶಾಸ್ತ್ರಿ ಏನ್ರಿ ಇದು? ನಮ್ಮ ಅಜ್ಜಿ ಪವರ್ನ ಮೋಸ್ಟ್ಲಿ ಫಾರಿನ್ ಟವರ್ ಕ್ಯಾಚ್ ಮಾಡ್ಕೊಳ್ತಾ ಇಲ್ಲ ಅನ್ಸುತ್ತೆ. ನಿಮ್ಮಜ್ಜಿ ಅಣ್ಣ, ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಆಡಿದ್ದಿಲ್ಲ ನಾಟಕನ. ಯಾಕೆ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಸತ್ಯನ ಮುಚ್ಚಿಡೋ ಪ್ರಯತ್ನನ ಅಥವಾ ಮುಖವಾಡ ಕಳಚಿ ಬಿದ್ದು ಹೋಗ್ತಾ ಇದೆಯಲ್ಲ ಅನ್ನೋ ಭಯನ? ಇಂಥ ಒಂದು ದುರಂತ ಅದು ನಮ್ಮ ರಾಜ್ಯದಲ್ಲೇ ನಡಿಬಹುದು ಅನ್ನೋದನ್ನ ನಾನು ನನ್ನ ದುಸ್ವಪ್ನದಲ್ಲೂ ಕೂಡ ಕಂಡಿರಲಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹೀಗೆ ಏಕ್ದಮ್ ಹೊಡೆಯೋದೇ ಅವನ ಸ್ಪೆಷಾಲಿಟಿ ಅಂತ ತಿಳಿದು ಯಾರಿಗೋ ಕೊಡ್ಬೇಕಾದ ಕೆನ್ನೆನ ಅವನು ಕೊಡ್ತಿಯಲ್ಲ. ನಾವ್ ಅನ್ಕೊಂಡಂಗೆ ಯಾವುದು ನಡೆಯಕ್ಕಿಲ್ಲ, ಎಲ್ಲ ಅವನಿಚ್ಛೆ. ಕ್ವಾರ್ಟರ್ ಬಾಟ್ಲು, ಇಲ್ಲಿ ವೀರಾಪುರದ ಪಟೇಲ ಚಲುವರಾಯ ಸ್ವಾಮಿ ಅಂತ ಇದ್ದಲ್ಲ, ಈಗ ಅವನೆಲ್ಲಿ? ಅವರು ಫಾರಿನ್ ಹೋದ್ರು. ಈ ಸೌಂಡ್ ಎಲ್ಲೋ ಕೇಳ್ದಂಗದಲ್ಲ. ನಮಸ್ಕಾರ. ಇಷ್ಟದಂಗ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.